ಲಾಸ್ಟ್ ವಿಡಿಯೋದಲ್ಲಿ ಧರ್ಮಸ್ಥಳಕ್ಕೆ ಬಂದ್ವಿ ಅಂತ ಹೇಳಿದ್ನಲ್ಲ, ಅದೇ ಕಂಟಿನ್ಯೂಷನ್ ವ್ಲಾಗ್ ಇದು. ನನ್ ಮಗಳಿಗೆ ಮುಡಿ ಕೊಡ್ಬೇಕಿತ್ತು ಅಂತ ಲೈನ್ ಹತ್ರ ಬಂದ್ವಿ. ಸಂಜೆ 5:30 ಮುಡಿ ಸ್ಟಾರ್ಟ್ ಆಗೋದು. ಅಷ್ಟೊಂದೇನ್ ಜನ ಇರ್ಲಿಲ್ಲ, ಬೇಗನೆ ಹೋದ್ವಿ. ನನ್ ಮಗಳು ಫುಲ್ ಖುಷಿಯಾಗೆ ಇದ್ಲು, ಏನು ಅಳ್ತಾನೆ ಇರ್ಲಿಲ್ಲ. ಅಲ್ಲಿ ಮಕ್ಳು ಎಲ್ಲ ಜೋರಗಳು ನೋಡಿ, ಇವಳು ಎಲ್ಲಿ ಬೇಡ ಅಂತ ಹಠ ಮಾಡ್ಬಿಡ್ತಾಳೋ ಅಂತ ಭಯ ಆಗ್ತಾ ಇತ್ತು. ಆತರ ಏನು ಆಗ್ಲಿಲ್ಲ, ಆರಾಮಾಗಿ ಕೊಡಿಸ್ಕೊಂಡ್ಲು. ಆಚೆ ಬರ್ತಿದಂಗೆ ಕ್ಯಾಪ್ ಬೇಕು ಅಂತ ಅದನ್ನು ತೆಗೆಸ್ಕೊಂಡು ಒಂದ್ಸರಿನೂ ಹಾಕೊಂಡ್ಲೇ ಇಲ್ಲ. ಅಲ್ಲಿಂದ ನೇತ್ರಾವತಿ ಹತ್ರ ಬಂದ್ವಿ. ಹಾಗೆ ಸುಮ್ನೆ ತಲೆ ಮೇಲೆ ನೀರ್ ಹಾಕ್ಸ್ಕೊಂಡ್ ಹೋಗೋಣ ಅಂತ. ಅವಳು ನೀರ್ ನೋಡಿದ ತಕ್ಷಣ ಆಟ ಆಡ್ಸಕ್ಕೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಅಲ್ಲೇ ಕುತ್ಕೊಂಡ್ ಬಿಟ್ಲು. ಏನ್ ಮಾಡಿದ್ರು ಆಚೆ ಬರ್ತಾನೆ ಇಲ್ಲ. ಸಂಜೆ ಬೇರೆ ಆಗೋಗಿತ್ತು. ಇನ್ನು ಅವತ್ತೇ ದರ್ಶನಕ್ಕೆ ಹೋಗೋ ಪ್ಲಾನ್ ಕೂಡ ಇದ್ದಿದ್ರಿಂದ ಹೊರಡ್ಬೇಕಿತ್ತು. ಬಟ್ ಅವಳು ಎಷ್ಟು ಕರೆದ್ರು ಬರ್ತಾನೆ ಇರ್ಲಿಲ್ಲ. ನಾವು ಹೋದಾಗ ನೇತ್ರಾವತಿಲಿ ನೀರ್ ಅಷ್ಟೊಂದೇನ್ ಇರ್ಲಿಲ್ಲ. ಇವಾಗೆಲ್ಲ ಮಳೆ ಬಂದು ತುಂಬಿದ್ಯಂತೆ. ಇನ್ನು ಅಲ್ಲಿಂದ ರೂಮ್ ಹತ್ರ ಬಂದ್ರು. ಎಲ್ರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ದರ್ಶನಕ್ಕೆ ನಮ್ ಜೊತೆ ನನ್ನ ತಮ್ಮ ಕೂಡ ಜಾಯ್ನ್ ಆದ. ನಾವು ಹೋಗಿದ್ದ ದಿನಾನೇ ಅವನು ಕೂಡ ಡ್ಯೂಟಿ ಮೇಲೆ ಧರ್ಮಸ್ಥಳಕ್ಕೆ ಬಂದಿದ್ದ. ಸೊ ಎಲ್ರು ಒಟ್ಟಿಗೆನೆ ಹೋದ್ವಿ. ಇನ್ನು ಧರ್ಮಸ್ಥಳದಲ್ಲಿ ರೀಸೆಂಟ್ ಆಗಿ ಹೋಗಿರೋರಿಗೆ ಗೊತ್ತೇ ಇರುತ್ತೆ, ಕ್ಯೂ ಸಿಸ್ಟಮ್ ಫುಲ್ ಚೇಂಜ್ ಮಾಡಿದ್ದಾರೆ. ತಿರುಪತಿಲಿ ಇರೋ ತರ ವೇಟಿಂಗ್ ರೂಮ್ಸ್ ನ ಮಾಡಿದ್ದಾರೆ. ಅದ್ರಲ್ಲೂ AC ರೂಮ್ಸ್ ಕೂಡ ಇದೆಯಂತೆ. ನೋಡೋದಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಕ್ರೌಡ್ ಆದ್ಮೇಲೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಾವು ಹೋದಾಗ ಜನನೇ ಇರ್ಲಿಲ್ಲ. ನಮ್ಗೆ ಒಂದು 15 ರಿಂದ 20 ನಿಮಿಷದಲ್ಲೇ ದರ್ಶನ ಆಗೋಯ್ತು. ಆಚೆಯಿಂದ ಒಳಗಡೆವರೆಗೂ ನಡ್ಕೊಂಡು ಹೋಗಿದ್ ಬಿಟ್ರೆ ಇನ್ನೆಲ್ಲೂ ಟೈಮ್ ಆಗ್ಲಿಲ್ಲ. ಅಲ್ಲಿಂದ ಆಚೆ ಬಂದ್ವಿ ಊಟ ಹೋಗೋಣ ಅಂತ. ಬಟ್ ಕ್ಲೋಸ್ ಆಗ್ಬಿಟ್ಟಿತ್ತು. ಅಲ್ಲಿಂದ ರೂಮ್ ಹತ್ರ ಬಂದು ರೆಸ್ಟ್ ಚೇಂಜ್ ಮಾಡ್ಕೊಂಡು, ನಾವು ಮಾಡಿರೋದು ಸಹ್ಯಾದ್ರಿ ರೂಮ್ ಅಲ್ವಾ, ಅಲ್ಲೇ ಪಾರ್ಕಿಂಗ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿರ್ಲಿಲ್ವಲ್ಲ ಅಂತ ಊಟ ಮಾಡೋಣ ಅಂತ ಬಂದ್ವಿ. ಊಟ ಬಂದು ನಮ್ಮ ಯಜಮಾನ್ರು ಮತ್ತೆ ನನ್ನ ತಮ್ಮ ಇಬ್ರು ಮೀಲ್ಸ್ ನ ತಗೊಂಡಿದ್ರು. ನಾನು ಫ್ರೈಡ್ ರೈಸ್ ನ ತಗೊಂಡಿದ್ದೆ. ಲೇಟ್ ನೈಟ್ ಆಗಿದ್ರಿಂದ ಅಷ್ಟೊಂದು ತಿನ್ನಕ್ಕೂ ಆಗ್ಲಿಲ್ಲ. ಅಲ್ಲಿಂದ ನನ್ನ ತಮ್ಮನ್ ಟಿಟಿಲಿ ರೌಂಡ್ಸ್ ಹೋಗೋಣ ಅಂತ ಹೋಗಿದ್ವಿ. ಆಮೇಲೆ ರೂಮಿಗೆ ಬಂದು ಮಲ್ಕೊಂಡು ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಎದ್ವಿ. ಹೊರಡ್ಬೇಕಿತ್ತು. ಹಂಗೆ ಸೌತಡ್ಕ ಹೋಗಿ ಕುಕ್ಕೆ ಹೋಗೋಣ ಅಂತ ರೆಡಿ ಆಗ್ಬೇಕು. ನಮ್ ರೂಮ್ ಇಂದ ಅಯೋಧ್ಯೆ ಹೋಟೆಲ್ ಬ್ಯಾಕ್ ಸೈಡ್ ಈ ತರ ಕಾಣಿಸ್ತಾ ಇತ್ತು. 5 ಗಂಟೆಗೆ ಎದ್ದು ಅಡ್ಗೆ ಮಾಡ್ತಾ ಇದ್ರು. ಅದರಿಂದ ಬೇಗನೆ ಎಚ್ಚರ ಆಗ್ಬಿಟ್ಟಿತ್ತು. ಅಲ್ಲಿಂದ ನಾವು ಬೇಗ ಬೇಗ ರೆಡಿ ಆಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ತಿಂಡಿ ಅಲ್ಲೇ ಅಯೋಧ್ಯೆಯಲ್ಲಿ ಮಾಡ್ಬೋದಾಗಿತ್ತು. ಬಟ್ ಮುಂದೆ ಒಂದ್ ಕಡೆ ದೋಸೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡ್ ಬಂದ್ ಅಲ್ಲಿ ಇರ್ಲಿಲ್ಲ. ಮತ್ತೆ ಅಲ್ಲಿಂದ ಮುಂದೆ ಇನ್ನೊಂದು ಉಡುಪಿ ಅಂತ ಇತ್ತು, ಅಲ್ಲಿ ಸಿಕ್ತು. ನೀರ್ ದೋಸೆ ಮತ್ತೆ ಪೂರಿ ರೈಸು ತಗೊಂಡಿದ್ವಿ. ಅಲ್ಲಿಂದ ಸೌತಡ್ಕಗ್ ಬಂದ್ವಿ. ಅಲ್ಲಿ ಯಾರೋ ಹೋಮ ಕೂಡ ಮಾಡಿಸ್ತಾ ಇದ್ರು. ಇಲ್ಲಿನೂ ಅಷ್ಟೇ, ಅಷ್ಟೊಂದಿನ ಜನ ಇರ್ಲಿಲ್ಲ. ಆರಾಮಾಗಿ ದರ್ಶನ ಆಯ್ತು. ಅಲ್ಲಿಂದ ಮುಗಿಸ್ಕೊಂಡು ಕುಕ್ಕೆಗೆ ಬಂದ್ವಿ. ಕುಕ್ಕೆಯಲ್ಲಿ ನಂದು ಒಂದು ಹರಕೆ ಇತ್ತು. ಅದಕ್ಕೆ ಈ ತರ ಬೆಳ್ಳಿದು ಸಿಗುತ್ತೆ, ಅದನ್ನ ತಗೊಂಡು ಅಲ್ಲಿ ಹುಂಡಿಗೆ ಹಾಕ್ಬೇಕಿತ್ತು. ಅದನ್ನ ತಗೊಂಡು ಹಾಕಿದ್ವಿ. ಕುಕ್ಕೆಯಲ್ಲಿ ಏನಾಯ್ತು ಅಂದ್ರೆ ದರ್ಶನಕ್ಕೆ ಹೋದ್ವಿ. 12 ಗಂಟೆಗೆ ದರ್ಶನ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ರು. ಆಮೇಲೆ 1 ಅವರ್ ಆದ್ಮೇಲೆ ಬಿಟ್ಟು ದರ್ಶನ ಚೆನ್ನಾಗಾಯ್ತು. ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್.